ಮದುವೆ ವಿಳಂಬಕ್ಕೆ ವಾಸ್ತು ಪರಿಹಾರವೂ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ವಾಸ್ತು ದೋಷಗಳು ಮದುವೆ ವಿಳಂಬವಾಗುವುದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಇಲ್ಲಿ ಹೇಳಿರುವ ವಾಸ್ತು ಸಲಹೆಗಳನ್ನ ಅನುಸರಿಸಿದ್ರೆ ನಿಮಗೆ ಪರಿಹಾರ ಸಿಗಬಹುದು. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮಗಿಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮನೆಯಲ್ಲಿನ ವಾಸ್ತು ದೋಷಗಳು ಜನರ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು. ಅನೇಕ ಬಾರಿ ಈ ದೋಷಗಳಿಂದಾಗಿ ನಿಮ್ಮ ಮದುವೆಯು ತಡವಾಗ್ತಾ ಇರಬಹುದು. ಆದ್ದರಿಂದ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಾಸ್ತು ಸಲಹೆಗಳನ್ನು ನೀಡಲಾಗಿದೆ. ಹಾಗಾಗಿ ನಿಮ್ಮ ಮದುವೆಯಲ್ಲಿ ವಿಳಂಬವಾಗ್ತಾ ಇದ್ರೆ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮನೆಯ ವಾಸ್ತು ದೋಷಗಳನ್ನು ದೂರ ಮಾಡಬಹುದು ಮತ್ತು ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುವಂತೆ ಮಾಡಬಹುದು. ವಾಸ್ತು ಪ್ರಕಾರ ಕೆಲವೊಮ್ಮೆ ಮದುವೆಯಾಗಬೇಕೆಂದಿರುವಂತಹ ಯುವಕ ಅಥವಾ ಯುವತಿಯ ಕೋಣೆಯು ತಪ್ಪು ದಿಕ್ಕಿನಲ್ಲಿರೋದ್ರಿಂದ ಮದುವೆ ವಿಳಂಬವಾಗುತ್ತೆ. ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ನಿಮ್ಮ ಕೋಣೆಯು ವಾಯುವ್ಯ ದಿಕ್ಕಲ್ಲಿರಬೇಕು ಮತ್ತು ನೀವು ವಾಯುವ್ಯ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬೇಕು. ನೈಋತ್ಯ ದಿಕ್ಕಿನಲ್ಲಿ ಮಲಗಬಾರದು. ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿಲ್ಲದೆ ಇದ್ದರೆ ಉತ್ತರ ದಿಕ್ಕಿನಲ್ಲಿ ಮಲಗುವುದು ಪ್ರಯೋಜನಕಾರಿ ಅನ್ನೋದನ್ನ ನೆನಪಲ್ಲಿಡಿ. ಯಾವುದೇ ಕಾರಣಕ್ಕೂ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗೋದು ಪ್ರಯೋಜನಕಾರಿಯಾಗುತ್ತೆ. ಲಗ್ನಯೋಗ ಯಂತ್ರಗಳನ್ನ ತಲೆ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಶುಭವಾಗುತ್ತೆ. ವಾಸ್ತು ದೀಪ. ಮನೆಯಲ್ಲಿ 3 ಮಣ್ಣಿನಿಂದ ತಯಾರಿಸಿದ ವಾಸ್ತು ದೀಪವನ್ನ ಬೆಳಗಿಸೋದ್ರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಗಣೇಶ ರುದ್ರಾಕ್ಷವನ್ನ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸೋದ್ರಿಂದ ಕೂಡ ಒಳಿತಾಗುತ್ತೆ. ಮನೆಯಲ್ಲಿ ವಾಸ್ತು ಗಂಟೆಯನ್ನ ನುಡಿಸೋದ್ರಿಂದ ಕೂಡ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತೆ. ಮದುವೆ ವಿಳಂಬಕ್ಕೆ ನೀವು ಮಲಗೋದಿಕ್ಕೂ ಕೂಡ ಕಾರಣವಾಗಿರಬಹುದು. ಕುಜದೋಷ. ಕೆಲವೊಮ್ಮೆ ಹುಡುಗಿಯರು ಮತ್ತು ಹುಡುಗರು ಕುಜದೋಷದಿಂದಾಗಿ ತಮ್ಮ ಮದುವೆಯಲ್ಲಿ ಅಡೆತಡೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಅಡೆತಡೆಗಳನ್ನು ತೊಡೆದು ಹಾಕೋದಕ್ಕೆ ಮಂಗಳವಾರದಂದು ಮಂಗಲ ಚಂಡಿಕಾ ಸ್ತೋತ್ರವನ್ನು ಓದಬೇಕು ಮತ್ತು ನಿಮ್ಮ ದಾಂಪತ್ಯದಲ್ಲಿನ ಎಲ್ಲಾ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಶನಿವಾರದಂದು ಸುಂದರ ಕಾಂಡವನ್ನು ಓದಬೇಕು. ಅವಿವಾಹಿತ ಹುಡುಗಿ ಯಾವುದೇ ಮದುವೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಾಗ ವಧುವಾಗಲಿರುವ ಹುಡುಗಿಯನ್ನ ಮದುವೆಯಾಗಲು ಬಯಸುವ ಹುಡುಗಿಯ ಕೈಗೆ ಸ್ವಲ್ಪ ಗೋರಂಟಿ ಹಾಕೋದಕ್ಕೆ ಕೇಳಬೇಕು. ಈ ಪರಿಹಾರವು ಮದುವೆಗೆ ಎದುರಾಗುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತೆ. ಮದುವೆಯಲ್ಲಿನ ತೊಂದರೆಗಳನ್ನು ನಿವಾರಿಸಲು ಹುಣ್ಣಿಮೆಯ ದಿನದಂದು ಆಲದ ಮರಕ್ಕೆ 108 ಪ್ರದಕ್ಷಿಣೆಯನ್ನ ಹಾಕಬೇಕು. ಈ ಪರಿಹಾರಗಳನ್ನು ಮಾಡುವ ಮುನ್ನ ಅನುಭವಿ ಜ್ಯೋತಿಷಿಗಳ ಸಲಹೆಯನ್ನ ಪಡಿಬೇಕು. ಕೆಲವೊಮ್ಮೆ ನಿಮ್ಮ ಜಾತಕಕ್ಕನುಗುಣವಾಗಿ ಪರಿಹಾರಗಳು ಬದಲಾಗಬಹುದು. ಶೀಘ್ರ ವಿವಾಹಕ್ಕಾಗಿ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನ ಪಠಿಸಿ. ಹೆಣ್ಣು ಮಗುವಿನ ಪೋಷಕರು ಲಕ್ಷ್ಮೀನಾರಾಯಣ ಪೂಜೆಯನ್ನ ಮಾಡಬೇಕು. ಸತತ 16 ಸೋಮವಾರಗಳವರೆಗೆ ಉಪವಾಸವನ್ನ ಆಚರಿಸಿ. ಶಿವ ಮತ್ತು ಪಾರ್ವತಿ ದೇವಿಯನ್ನ ಆರಾಧಿಸಿ ಶಿವನ ದೇವಾಲಯದಲ್ಲಿ ನೀರನ್ನ ಅರ್ಪಿಸಿ. ಶಿವ ಮತ್ತು ದೇವಿ ಪಾರ್ವತಿಯ ಹೆಸರನ್ನ ಹೇಳಿ ಗಂಟು ಕಟ್ಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ. ರಾಮಚರಿತ ಮಾನಸದ ಬಾಲಾಕಾಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನ ಪ್ರತಿದಿನ ಓದಿ. ಶೀಘ್ರ ವಿವಾಹಕ್ಕಾಗಿ ಇದು ಅತ್ಯಂತ ಪ್ರಭಾವಶಾಲಿ ಪರಿಹಾರವಾಗಿದೆ. ಮದುವೆಯಾಗದ ಹುಡುಗಿ ತನ್ನ ಕೋಣೆಯಲ್ಲಿ ಶಿವ ಮತ್ತು ದೇವಿ ಪಾರ್ವತಿಯ ಫೋಟೋವನ್ನು ಇಟ್ಕೊಳ್ಬೇಕು ಮತ್ತು ಪ್ರತಿದಿನ ಅವರ ಪಾದಗಳನ್ನು ಸ್ಪರ್ಶಿಸಬೇಕು. ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಬಳೆಗಳನ್ನು ಅರ್ಪಿಸಬಹುದು. 8 ವಾರಗಳ ಕಾಲ ಶ್ರೀ ಗಣೇಶನಿಗೆ 5 ಲಡ್ಡುಗಳನ್ನು ಅರ್ಪಿಸಿ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವಿವಾಹಿತ ಹುಡುಗಿಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಅವಿವಾಹಿತ ಹುಡುಗಿಯರು ಮನೆಯ ವಾಯುವ್ಯ ಕೋಣೆಯಲ್ಲಿ ಮಲಗಬೇಕು. ಹೆಣ್ಣು ಮಕ್ಕಳು ಪ್ರತಿ ಗುರುವಾರದಂದು ಚಿಟಿಕೆ ಅರಿಶಿಣದ ಪುಡಿಯನ್ನ ಬೆರೆಸಿದ ನೀರಿನಿಂದ ಬಾಳೆ ಮರವನ್ನ ಪೂಜೆ ಮಾಡಬೇಕು. ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನ ಆರಾಧಿಸಿ. ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಹೂಗಳು ಮತ್ತು ನೈವೇದ್ಯವನ್ನ ಅರ್ಪಿಸುವುದು ಸಂತೋಷದ ವೈವಾಹಿಕ ಜೀವನವನ್ನ ಖಚಿತಪಡಿಸುತ್ತೆ. ಜಾತಕದ 7ನೇ ಮನೆ ದೋಷಪೂರಿತವಾಗಿದ್ರೆ ಪರಿಹಾರ.
ವಿವಾಹ ಅಡೆತಡೆಗಳನ್ನ ತೊಡೆದುಹಾಕಲು ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿನ ಅಡಚಣೆಗಳನ್ನ ನಿವಾರಿಸೋದಕ್ಕೆ ಸ್ನಾನ ಮಾಡುವಂತಹ ನೀರಿನಲ್ಲಿ ಅರಿಶಿಣದ ಪುಡಿಯನ್ನ 1 ಚಿಟಿಕೆ ಮಿಶ್ರಣ ಮಾಡಿ ಸ್ನಾನ ಮಾಡಿ. ಹಸುವಿಗೆ ಆಹಾರ ನೀಡಿ. ಗುರುವಾರದಂದು ಹಸುವಿಗೆ 2 ಹಿಟ್ಟಿನ ರೊಟ್ಟಿಗಳನ್ನ ಅಥವಾ 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಪ್ರಮಾಣದ ಬೆಲ್ಲ ಮತ್ತು ನೆನೆಸಿದ ಬೇಳೆಗಳೊಂದಿಗೆ ಬೆರೆಸಿ ನೈವೇದ್ಯವನ್ನ ತಯಾರಿಸಿ ನೀಡಿ. ಯಾವಾಗಲೂ ಹಿರಿಯರನ್ನ ಗೌರವಿಸಿ. ಇದು ಗ್ರಹ ದೋಷವನ್ನ ಕಡಿಮೆ ಮಾಡುತ್ತೆ ಮತ್ತು ಮದುವೆಗೆ ಗ್ರಹಗಳ ಸ್ಥಾನವನ್ನ ಬಲಪಡಿಸುತ್ತೆ. ಬಾಳೆ ಗಿಡಕ್ಕೆ ನೀರುಣಿಸೋದು. ಬಾಳೆ ಗಿಡಕ್ಕೆ ನೀರನ್ನ ಅರ್ಪಿಸಿ ಮತ್ತು ಗುರುವಾರ ಬಾಳೆ ಮರದ ಕೆಳಗಡೆ ಶುದ್ಧ ತುಪ್ಪದ ದೀಪಗಳನ್ನು ಬೆಳಗಿಸಿ. ನಿಮ್ಮ ಮದುವೆಯಲ್ಲಿನ ಎಲ್ಲಾ ಅಡೆತಡೆಗಳನ್ನ ನಿವಾರಿಸುವುದಕ್ಕೆ ಗುರುವಿನ 108 ನಾಮಗಳನ್ನು ಪಠಿಸಿ. ವೀಕ್ಷಕರೇ, ನೋಡಿದ್ರಲ್ವಾ, ನಮ್ಮ ಈ ಪರಿಹಾರ ಶಾಸ್ತ್ರ ಸರಣಿಯ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.